ಪದತ್ಯಾಗ ಮಾಡಿದ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ವಾಪಸ್ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ ಸಿದ್ದರಾಮಯ್ಯ ರಾಹುಲ್ಗೆ ಕೊಟ್ಟಿರುವಂತಹ ಮಾತಂತೆ ನಡೆದುಕೊಂಡಿದ್ದಂತಹ ಟಗರು ಸಿದ್ದರಾಮಯ್ಯ ನಿರ್ಧಾರಕ್ಕೆ ಇದೀಗ ಹೈಕಮಾಂಡ್ ಏನು ಸೂಚನೆಯನ್ನ ಕೊಟ್ಟಿತ್ತು ಅದೇ ರೀತಿಯಾಗಿ ಸಿದ್ದರಾಮಯ್ಯ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ರಾಹುಲ್ಗೆ ಕೊಟ್ಟ ಮಾತಂತೆ ನಡೆದುಕೊಂಡಿದ್ದಂತಹ ಟಗರು ಸಿದ್ದರಾಮಯ್ಯ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಸಲಾಂ ಹಾಕಿದ್ದಾರೆ. ಸಿದ್ದರಾಮಯ್ಯ ನಿಷ್ಠೆಯನ್ನ ಶ್ಲಾಘಿಸಿದಂತಹ ರಾಹುಲ್ ಖರ್ಗೆ ವೇಣು ಇನ್ನು ಡಿಕೆಶಿ ಸರ್ಕಾರ ರಚನೆಗೆ ಸಿದ್ದರಾಮಯ್ಯ ಪೂರ್ಣ ಬಲ ಕೂಡ ಇದೆ. ನೂತನ ಸರ್ಕಾರಕ್ಕೆ ಆಪ್ತರನ್ನ ಸೇರಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ಕ್ಯಾಂಪ್ಗೆ ಆಪ್ತರನ್ನ ಸೇರಿಸೋದಕ್ಕೆ ಮನವಿ ಮಾಡಿರುವಂತಹ ಸಿದ್ದು ಹೈಕಮಾಂಡ್ ನಾಯಕರಿಗೆ ಆಪ್ತರ ಪಟ್ಟಿಯನ್ನ ನೀಡಿರುವಂತಹ ಸಿದ್ದರಾಮಯ್ಯ ಪದತ್ಯಾಗ ಮಾಡಿದ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ವಾಪಸ್ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿರುವಂತಹ ಸಿದ್ದು ರಾಹುಲ್ಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಂತಹ ಟಗರು ಸಿದ್ದರಾಮಯ್ಯ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಸಲಾಂ ಹಾಕಿದ್ದಾರೆ. ಬಿಕಾಸ್ ಹೇಳಿದಂತೆ ನಡೆದುಕೊಂಡಿದ್ದಾರೆ. ಎಲ್ಲೂ ಕೂಡ ತಮ್ಮ ಪ್ರಬುದ್ಧತೆಯನ್ನ ಬಿಟ್ಟು ಹೋಗಿಲ್ಲ. ತುಂಬಾನೇ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ. ಡಿಕೆಶಿ ಸರ್ಕಾರ ರಚನೆಗೆ ಸಿದ್ದರಾಮಯ್ಯರ ಪೂರ್ಣ ಬಲ ಕೂಡ ಇದೆ. ಸಪೋರ್ಟ್ ಬೇಕು ಅಂತ ಕೂಡ ಡಿಕೆಶಿ ಕೇಳಿರ್ತಾರೆ ನೂತನ ಸರ್ಕಾರಕ್ಕೆ ಕಾಲಿಗೆ ನಮಸ್ಕರಿಸಿ. ಸೊ ಅದ್ರ ಹಾಗೆ ಸಿದ್ದರಾಮಯ್ಯ ಕೂಡ ಯಾವುದೇ ಒಂದು ಗೊಂದಲಗಳಿಲ್ಲದೆ ಇರೋ ಹಾಗೆ ತುಂಬಾನೇ ಸುಗಮವಾದಂತಹ ಹಾದಿಯನ್ನ ಡಿಕೆ ಶಿವಕುಮಾರ್ಗೆ ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಅವರ ಒಂದು ಈ ನಡೆಯನ್ನ ಮೆಚ್ಚಿ ಶ್ಲಾಘಿಸ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಪದತ್ಯಾಗ ಮಾಡಿದ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ವಾಪಸ್ ಆಗಿದ್ದಾರೆ. ಇದೀಗ ಬೆಂಗಳೂರಿಗೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿರುವಂತಹ ಟಗರು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮೀಮ್ಸ್ ಹೋಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಬಕ್ರೀದ್ ಹಬ್ಬ ಅವತ್ತೇನೆ ಸಿದ್ದರಾಮಯ್ಯರನ್ನ ಬಲಿ ಕೊಡ್ಲಾಗ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೇನೋ ಮೀಮ್ಸ್ ಹೋಗ್ತಾ ಇತ್ತು. ಬಟ್ ಅದೆಲ್ಲವಕ್ಕೂ ಕೂಡ ಸಿದ್ದರಾಮಯ್ಯ ಒಂದು ರೀತಿಯಾಗಿ ಎಲ್ಲರೂ ಕೂಡ ಅವರತ್ತ ತಿರುಗಿ ನೋಡುವಂತೆ ಮಾದರಿಯಾಗುವಂತೆ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೇ ಆಗಲಿ ಅಷ್ಟು ಸುಲಭವಾಗಿ ತಮ್ಮ ನಾಯಕತ್ವವನ್ನ ಅಷ್ಟು ಈಸಿಯಾಗಿ ಬಿಟ್ಟುಕೊಡೋದಿಲ್ಲ. ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ ಸಿದ್ದು. ಆ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾ ಇದ್ರು ಅನ್ನುವಂತಹ ಮಾತನ್ನ ಮತ್ತೆ ಪ್ರೂವ್ ಮಾಡಿದ್ದಾರೆ. ಈಗ ಒಂದು ಸ್ಥಾನಕ್ಕಾಗಿ ಒಂದು ಪಟ್ಟಕ್ಕಾಗಿ ಅಣ್ಣ ತಮ್ಮಂದ್ರೆ ಕಿತ್ತಾಡುವಂತಹ ಈ ಕಾಲದಲ್ಲಿ ಇಷ್ಟು ಈಸಿಯಾಗಿ ಹೈಕಮಾಂಡ್ ಹೇಳ್ತು ಅನ್ನುವಂತಹ ಒಂದೇ ಒಂದು ಮಾತಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಡ್ಬೇಕು ಅನ್ನುವಂತಹ ಒಂದೇ ಒಂದು ಆ ಥಾಟಿಂದಾಗಿ ತುಂಬಾನೇ ಸುಗಮವಾದಂತಹ ಹಾದಿಯನ್ನ ಮಾಡಿಕೊಟ್ಟಿರುವಂಥದ್ದು ಡಿಕೆಶಿಗೆ ಸಿದ್ದರಾಮಯ್ಯ. ಯಾವುದೇ ರೀತಿಯಾದಂತಹ ರೆಸರ್ಟ್ ಪಾಲಿಟಿಕ್ಸ್ ಇಲ್ಲ. ಶಾಸಕರು ಏನೇ ಹೇಳಿದ್ರು ಕೂಡ ಅದಕ್ಕೆ ಕಿವಿಗೊಳ್ಳಲಿಲ್ಲ. ನಮ್ಮ ಬೆಂಬಲ ಇದೆ, ನೀವು ಪಟ್ಟದಿಂದ ಕೆಳಗಿಳಿಬೇಡಿ ಅಂತ ಹೇಳ್ತಾ ಇದ್ರು. ಜೊತೆಗೆ ಪತ್ರವನ್ನು ಕೂಡ ಸಿದ್ಧ ಮಾಡಿ ಇಟ್ಕೊಂಡಿದ್ರು. 100 ಶಾಸಕರ ಬೆಂಬಲ ಇರುವಂತಹ ಪತ್ರವನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ರು. CLP ಸಭೆ ಮಾಡೋಣ, ಅಲ್ಲಿ ಅಂತಿಮ ನಿರ್ಧಾರ ಆಗಲಿ. ಜಿ ಪರಮೇಶ್ವರ್ ಅವರ ಒಂದು ಹೆಸರನ್ನ ಹೇಳ್ತಾ ಇದ್ರು. ಅಲ್ಲೂ ಕೂಡ ಒಂದು ಪತ್ರವನ್ನ ಸಿದ್ಧ ಮಾಡಿಬಿಟ್ಟು ಬೆಂಬಲಿತ ಪತ್ರವನ್ನ 40 ಶಾಸಕರ ಸಹಿ ಹಾಕಿಸಿ ಅವ್ರ ಹೆಸರನ್ನ ಹೇಳಬೇಕು ಅಂತ ಹೇಳಿದ್ರು. ಜೊತೆಗೆ ಖರ್ಗೆ ಅವರನ್ನ ಪಟ್ಟ ಕೂರಿಸ್ಬೇಕು ಅನ್ನುವಂಥದ್ದಿತ್ತು. ಸೊ ಇದೆಲ್ಲ ಗೊಂದಲಗಳ ನಡುವೆ ಕೂಡ ಬಟ್ ಹೇಳಿಲ್ಲ ಎಲ್ಲೂ ಕೂಡ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಹೇಳಿಬಿಟ್ಟು. ಆದರೆ ತುಂಬಾನೇ ಒಂದು ಸುಗಮದ ಹಾದಿಯನ್ನ ಒಂದು ಮಾಡಿಕೊಟ್ರು ಡಿಕೆ ಶಿವಕುಮಾರ್ಗೆ ಸಿದ್ದು. ನಿಜಕ್ಕೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಸಿದ್ದು ಅನ್ನೋದಕ್ಕೆ ಇದು